ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ಕೌರವರ ಸಭೆಯಲ್ಲಿ ದೂತನಾಗಿ ಹೋಗೋದಕ್ಕೆ ಶ್ರೀಕೃಷ್ಣ ಮತ್ತೆ ಯುಧಿಷ್ಠಿರನ ಸಂವಾದ. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೃಷ್ಣ ಧೃತರಾಷ್ಟ್ರನಿಗೆ ದುರ್ಯೋಧನಾದಿಗಳು ಹೇಗೆ, ಏನು, ಅವನು ಯಾವ ರೀತಿ ಯೋಚನೆ ಮಾಡ್ತಾನೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದ. ಅವರು ಸಂಧಿ ಮಾಡ್ಕೊಳ್ಳೋದು ಕಾಣಿಸೋದಿಲ್ಲ. ಯಾಕೆ ಅಂತಂದ್ರೆ ಭೀಷ್ಮ, ದ್ರೋಣ, ಕೃಪಾಚಾರ್ಯರು ಇವರೆಲ್ಲ ಇರೋದ್ರಿಂದ ಅವನು ಆಲ್ರೆಡಿ ನಾವು ಶಕ್ತಿವಂತರು ಅಂತ ತಿಳ್ಕೊಂಡಿದ್ದ. ಅದ್ರ ಜೊತೆಗೆ ಈಗ ಬೇರೆ ಇನ್ನೂ ಬೇಕಾದಷ್ಟು ರಾಜರು ಕೂಡ ಸೇರ್ಕೊಂಡಿದ್ದಾರೆ. ಈಗ ಇನ್ನೂ ಶಕ್ತಿವಂತ ಅಂತ ಅವನು ಅನ್ಕೊಂಡಿದ್ದಾನೆ. ನೀವು ಈ ರೀತಿ ವಿನಯದಿಂದ ಮೃದುವಾಗಿ ನಡ್ಕೊಳ್ಳೋದು ಸರಿಯಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಇಲ್ಲಿ ಹೇಳ್ತಾನೆ, ಯಾವಾಗ ದ್ಯೂತ ನಡೆದಿತ್ತೋ ಮತ್ತೆ ಪಾಪಿ ದುಶ್ಯಾಸನ ಅಸಹಾಯಕಳಾಗಿ ಅಳ್ತಾ ಇದ್ದಂಥ ದ್ರೌಪದಿಯನ್ನ, ಅವಳ ಕೂದಲನ್ನ ಹಿಡ್ಕೊಂಡು ಅವನು ರಾಜಸಭೆಗೆ ಎಳ್ಕೊಂಡು ಬಂದಿದ್ನಲ್ಲ, ಆ ಸಮಯದಲ್ಲಿ ದುರ್ಯೋಧನ ಭೀಷ್ಮ ಮತ್ತೆ ದ್ರೋಣರ ಮುಂದೆನೆ ಅವಳನ್ನ ಮತ್ತೆ ಮತ್ತೆ ಹಸು ಅಂತ ಕರೆದಿದ್ದ ಅವನು. ಆ ಸಮಯದಲ್ಲಿ ನೀವು ಮಹಾಪರಾಕ್ರಮಿಗಳಾದಂಥ ನಿಮ್ಮ ತಮ್ಮಂದ್ರಿದಾರಲ್ಲ, ಅವರನ್ನೆಲ್ಲ ತಡೆದು ಬಿಟ್ರಿ. ಅವ್ರು ಅವಾಗ್ಲೇ ಅವನನ್ನ ಹೊಡೆದು ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬಂದು ಹೋಗಿದ್ರು. ಆದ್ರೆ ನೀವೇನ್ ಮಾಡಿದ್ರಿ? ಅವರನ್ನೆಲ್ಲ ತಡೆದು ಬಿಟ್ರಿ. ಈ ಒಂದು ಧರ್ಮ ಪಾಶದಲ್ಲಿ, ಅಂದ್ರೆ ಅಣ್ಣ ಹೇಳಿದ ಮಾತನ್ನ ಕೇಳ್ಬೇಕಲ್ವಾ, ಸೊ ಆ ಪಾಶದಲ್ಲಿ ಕಟ್ಟಾಕೊಂಡಿದ್ದ ಕಾರಣದಿಂದಾನೇ ಅವರು ಪ್ರತೀಕಾರವನ್ನ ತಗೊಳ್ಳೋದಕ್ಕಾಗ್ಲಿಲ್ಲ. ಆದ್ರೆ ದುಷ್ಟನಾದಂತಹ ಅಧಮ ಪುರುಷನನ್ನಂತೂ ಕೊಂದೇ ಬಿಡಬೇಕು. ಅದಕ್ಕೋಸ್ಕರನೇ ನೀವು ಯಾವುದೇ ರೀತಿಯ ವಿಚಾರ ಮಾಡದೆ ಇವನನ್ನ ಕೊಂದು ಬಿಡಿ. ಅಂದ್ರೆ ದುಶ್ಯಾಸನ ಮಾಡಿದಂತಹ ಒಂದು ಕೃತ್ಯ ಇದೆಯಲ್ಲ, ಅಂದ್ರೆ ಆ ಕೆಲಸ ಇದೆಯಲ್ಲ, ಅದು ಸರಿಯಲ್ಲ. ದುರ್ಯೋಧನ ನಡ್ಕೊಳ್ತಾ ಇರುವಂತ ರೀತಿನೂ ಸರಿಯಲ್ಲ. ಇವರನ್ನೆಲ್ಲ ನೀವು ಕೊಂದು ಬಿಡಬೇಕು. ಹೌದು, ನೀವು ಪಿತೃ ಸಮಾನರಾದಂತಹ ಧೃತರಾಷ್ಟ್ರ ಮತ್ತೆ ಪಿತಾಮಹ ಭೀಷ್ಮರ ಬಗ್ಗೆ ನಮ್ರತೆಯ ಭಾವನೆಯನ್ನ ಇಟ್ಟಿದ್ದೀರಲ್ಲ, ಅದು ನಿಮಗೆ ಯೋಗ್ಯವಾಗಿರುವಂಥದ್ದೇ. ಯಾಕಂದ್ರೆ ಅವ್ರ ಹಿರಿಯರು, ಅವರಿಗೆ ನೀವು ತಂದೆಯ ಸ್ಥಾನವನ್ನ ಕೊಟ್ಟು ಅವರಿಗೆ ನೀವು ಗೌರವ ಕೊಡ್ತೀರಾ, ಅದೆಲ್ಲ ಕರೆಕ್ಟೇನೆ. ಈಗ ನಾನು ಕೌರವರ ಸಭೆಗೆ ಹೋಗಿ ಎಲ್ಲಾ ರಾಜರ ಮುಂದೆ ನಿಮ್ಮ ಸರ್ವಾಂಗೀಣ ಗುಣಗಳನ್ನ ಪ್ರಕಟಗೊಳಿಸ್ತೀನಿ. ಅಂದ್ರೆ ನಿಮ್ಮಲ್ಲಿ ಏನೇನು ಗುಣಗಳಿದೆಯೋ, ವಿಶೇಷತೆ ಇದೆಯೋ ಅದನ್ನೆಲ್ಲ ಹೇಳ್ತೀನಿ. ನೀವೆಷ್ಟು ಒಳ್ಳೆಯವರು, ಹೇಗೆ ನೀವು ಧರ್ಮದಿಂದ ನಡ್ಕೊಳ್ತಾ ಇದ್ದೀರಾ, ಎಲ್ಲದರ ಬಗ್ಗೆನೂ ನಾನು ಅಲ್ಲಿ ಮಾತಾಡ್ತೀನಿ. ಮತ್ತೆ ದುರ್ಯೋಧನನ ದೋಷಗಳೇನಿದೆಯೋ ಅದನ್ನು ಕೂಡ ನಾನು ತಿಳಿಸ್ತೀನಿ. ನಾನು ಧರ್ಮ ಮತ್ತೆ ಅರ್ಥದ ಅನುಕೂಲವಾಗಿರುವಂಥ ಮಾತುಗಳನ್ನೇ ಹೇಳ್ತೀನಿ. ಶಾಂತಿಗೋಸ್ಕರ ಪ್ರಾರ್ಥನೆ ಮಾಡಿದ ಮೇಲೂ ಕೂಡ ನಿಮ್ಮ ನಿಂದನೆ ಆಗೋದಿಲ್ಲ. ಯಾಕೆ ಅಂತಂದರೆ ನಿಮ್ಮಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಅಲ್ಲಿ ಮೊದಲೇ ನಾನು ಹೇಳ್ಬಿಡ್ತೀನಿ. ಮತ್ತು ದುರ್ಯೋಧನನ ಕೆಟ್ಟ ಗುಣಗಳೇನಿದೆಯೋ ಅದನ್ನೂ ಹೇಳ್ತೀನಿ. ಆಗ ಶಾಂತಿಗೆ ನಾನು ಪ್ರಾರ್ಥನೆ ಮಾಡಿದಾಗಲೂ ನೋಡಿ, ಇಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಈಗ ರಾಜ್ಯ ಅವರಿಗೆ ಸಿಗಬೇಕು. ಆದರೂ ಕೂಡ ಇಲ್ಲಿ ಸಮಾಧಾನವಾಗಿ ಶಾಂತಿಯುತವಾಗಿ ನಾನು ಮಾತಾಡಿದಾಗ, ಪ್ರಾರ್ಥನೆ ಮಾಡಿಕೊಂಡಾಗ ಯಾರು ಅಲ್ಲಿರೋರು ನಿಮ್ಮ ನಿಂದನೆಯನ್ನ ಮಾಡೋದಿಲ್ಲ. ಆ ರೀತಿ ನಾನು ನೋಡ್ಕೊಳ್ತೀನಿ. ಎಲ್ಲ ರಾಜರು ಕೂಡ ಧೃತರಾಷ್ಟ್ರ ಮತ್ತೆ ಕೌರವರನ್ನೇ ನಿಂದಿಸ್ತಾರೆ. ಯಾಕಂದ್ರೆ ತಪ್ಪು ಮಾಡಿರೋದು ಅವರು, ಆಯ್ತಾ? ಅದಕ್ಕೋಸ್ಕರ ನಾನು ಆ ರೀತಿ ಮೊದಲೇ ಇದನ್ನೆಲ್ಲ ಹೇಳಿ ಆಮೇಲೆ ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾನು ಕೌರವರ ಹತ್ರ ಹೋಗಿ ಯಾವ ರೀತಿ ಸಂಧಿಗೋಸ್ಕರ ಪ್ರಯತ್ನ ಮಾಡ್ತೀನಿ ಅಂತಂದರೆ, ಅದರಿಂದ ನಿಮ್ಮ ಸ್ವಾರ್ಥ ಸಾಧನೆಯಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಬರಬಾರ್ದು. ಮತ್ತು ಅವರ ಗತಿವಿಧಿಯನ್ನು ಕೂಡ ಅವ್ರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದನ್ನೂ ಕೂಡ ನಾನು ತಿಳ್ಕೊಂಡು ಬರ್ತೀನಿ. ನನಗೆ ಖಂಡಿತವಾಗ್ಲೂ ಕೂಡ ಹೀಗೆ ಅನ್ನಿಸ್ತಾ ಇದೆ. ಏನು ಅಂತಂದರೆ, ಶತ್ರುಗಳ ಜೊತೆ ನಮ್ಮ ಯುದ್ಧ ನಡೆಯುತ್ತೆ. ಯಾಕೆ ಅಂತಂದರೆ ನನಗೆ ಈ ರೀತಿಯ ಶಕುನಗಳೆಲ್ಲ ಬೀಳ್ತಾ ಇದೆ, ಯುದ್ಧ ನಡೆಯೋದೇ ಶಕುನಗಳು ಬೀಳ್ತಾ ಇದೆ. ಅದಕ್ಕೋಸ್ಕರನೇ ನೀವು ಎಲ್ಲ ವೀರಗಣರು ಒಂದು ನಿಶ್ಚಯವನ್ನು ಮಾಡ್ಕೊಳ್ಳಿ. ಅಂದರೆ ಬೇಕಾದಷ್ಟು ಜನ ಅಲ್ಲಿ ಮೇನ್ ಲೀಡರ್ಸ್ ಅಂತ ಇರ್ತಾರಲ್ವಾ, ಅಂದರೆ ಸಂಧಿನೇ ಆಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ಯಾಕಂದರೆ ನನ್ನ ಮನಸ್ಸಿಗೂ ಕೂಡ ಯುದ್ಧ ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ. ದುರ್ಯೋಧನ ಕೂಡ ಯುದ್ಧ ಮಾಡ್ತಾನೆ ಅಂತ ನನಗೆ ಅನ್ನಿಸ್ತಾ ಇರೋದ್ರಿಂದ ನೀವು ಅಷ್ಟರಲ್ಲಿ ಎಲ್ಲ ವೀರರೆಲ್ಲ ಸೇರಿಕೊಂಡು ಒಂದು ನಿರ್ಧಾರವನ್ನು ಮಾಡಿಕೊಂಡು ಯಾವ್ಯಾವ ಶಸ್ತ್ರಗಳನ್ನು, ಏನೇನು ಯಂತ್ರಗಳನ್ನು ರೆಡಿ ಮಾಡಿಸ್ಕೋಬೇಕು, ಕವಚಗಳು, ರಥ, ಆನೆ, ಕುದುರೆಗಳು, ಇದನ್ನ ಯುದ್ಧಕ್ಕೆ ಏನೇನು ಬೇಕೋ ಸಾಮಗ್ರಿಗಳಿರುತ್ತಲ್ಲ ಅದನ್ನೆಲ್ಲ ತಯಾರಾಗಿ ಇಟ್ಕೊಳ್ಳಿ. ಅಷ್ಟೇ ಅಲ್ಲದೆ ಇನ್ನೂ ಯುದ್ಧಕ್ಕೆ
ಉಪಯೋಗವಾಗುವಂಥ ಸಾಮಗ್ರಿಗಳು ಏನೆಲ್ಲ ಬೇಕೋ ಅದನ್ನೆಲ್ಲ ನೀವು ಸಂಗ್ರಹವನ್ನು ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದನ್ನ ನಿಶ್ಚಯವಾಗಿ ನೀವು ತಿಳ್ಕೊಳ್ಳಿ. ಏನು ಅಂತಂದ್ರೆ ನೋಡಿ, ಒಂದು ಒಳ್ಳೆ ಸೆಂಟೆನ್ಸ್ ಹೇಳ್ತಾ ಇದ್ದಾನಿಲ್ಲಿ. ಏನು ಅಂತಂದ್ರೆ, ಎಲ್ಲಿವರೆಗೆ ದುರ್ಯೋಧನ ಬದುಕಿರ್ತಾನೋ ಅಲ್ಲಿವರೆಗೂ ಕೂಡ ಅವನು ಯಾವುದೇ ರೀತಿಯಿಂದಲೂ ಕೂಡ ನಿಮಗೆ ಏನನ್ನು ಕೊಡೋದಿಲ್ಲ. ಒಂದೇ ಒಂದು ಸಾಸಿವೆ ಕಾಳಷ್ಟು ನಿಮಗೇನು ಕೊಡೋದಿಲ್ಲ. ಅವನು ರಾಜ್ಯ ಕೊಡ್ತಾನೆ, ಅರ್ಧ ರಾಜ್ಯ ಕೊಡ್ತಾನೆ, 5 ಊರು ಕೊಡ್ತಾನೆ ಅಂತ ನೀವೇನಾದರೂ ತಿಳ್ಕೊಂಡಿದ್ದೀರಲ್ವಾ? ಅದನ್ನು ಬಿಟ್ಬಿಡಿ. ಯಾಕಂದರೆ ನನಗೆ ಚೆನ್ನಾಗಿ ಗೊತ್ತಿದೆ, ಅವನು ಬದುಕಿರೋವರೆಗೂ ನಿಮಗೆ ಎಳ್ಳಷ್ಟು ಕೂಡ ಏನು ಕೊಡೋದಿಲ್ಲ ಅಂತಂದ್ಬಿಟ್ಟು ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.